ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುಡ್ ಫ್ರೈಡೇ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಚರ್ಚಿಗೆ ಹೋಗ್ಲಿಕ್ಕಿತ್ತು, ಆದರೆ ಚರ್ಚ್ ಇಲ್ಲ ಇವತ್ತು. ಫ್ರೈಡೇ ಹಾಗೂ ಸಂಡೇ ಈಸ್ಟರ್ಗೆ ಸಹ ಚರ್ಚ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೇಫ್ಟಿ ಮೆಜರ್ಸ್ ಆಗಿ ಎಲ್ಲ ಚರ್ಚಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಖಾಲಿ ನಮ್ಮ ಚರ್ಚ್ ಅಲ್ಲ, ಎಲ್ಲ ಚರ್ಚಸ್ ಮ್ಯೂಚುವಲಿ ಡಿಸೈಡ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಚರ್ಚಲ್ಲಿ ಹೋಗ್ಲಿಕ್ಕೆಲ್ಲ ಮನೆಯಲ್ಲೇ ಪ್ರೇಯರ್ ಮಾಡೋದು. ಹಾಗೂ ಕೆಲವು ಸಾಮಾನೆಲ್ಲ ತರಲಿಕ್ಕೆ ಉಂಟು ನಮ್ಮ ಮಾರ್ಕೆಟಿಂದ. ಸೊ ಫಸ್ಟ್ ಸಾಮಾನು ತೊಗೊಂಡು ಬರುವ, ನೋಡುವ ರೇಟ್ ಎಲ್ಲ ಹೇಗೆ ಉಂಟು ಇವತ್ತು ಅಂತೇಳಿ ರಪ್ಪರ ಶಾಪಿಂಗ್ ಮಾಡಿ ಬರ್ತೇನೆ. ಚರ್ಚಿಗೆ ಹೋಗೋದಿಲ್ಲದ್ರೆ ನಮಗೆ ಏನೋ ಇನ್ಕಂಪ್ಲೀಟ್, ಹಬ್ಬವೇ ಇನ್ಕಂಪ್ಲೀಟ್. ಯಾಕೆಂದರೆ ಮೀನಿಂಗ್ ಬರೋದೇ ನಾವು ಚರ್ಚಿಗೆ ಹೋದಾಗ. ಆದರೆ ಇನ್ನೊಂದು ಕಡೆಯಲ್ಲಿ ಆಗ್ತದೆ, ಎಲ್ಲಿಸಿದ್ರೆ ಮನಸ್ಸು ಕ್ಲೀನ್ ಇರಬೇಕಲ್ಲ. ನಾವು ಚರ್ಚಿಗೆ ಹೋಗಲಿ, ಮಸೀದಿಗೆ ಹೋಗಲಿ, ಟೆಂಪಲ್ಗೆ ಹೋಗಲಿ, ಎಲ್ಲಿ ಸಹ ಹೋಗಲಿ ಮನಸ್ಸು ಕ್ಲೀನ್ ಇದ್ದರೆ ನಾವು ಎಲ್ಲಿ ಪ್ರೇಯರ್ ಮಾಡಿದ್ರೆ ಸಹ ದೇವರು ಕೇಳ್ತಾರಲ್ಲ. ಸೊ ಈ ಕರೆಂಟ್ ಸಿಚುವೇಶನ್ನಿಂದಾಗಿ ಚರ್ಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಮನೇಲಿ ಕೂತ್ಕೊಂಡೆ ಪ್ರೇಯರ್ ಮಾಡೋದು. ಸ್ವಲ್ಪ ಬೇಜಾರಾಗ್ತದೆ ಚರ್ಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅದೆಂತ ಮಾಡೋದು, ಸೇಫ್ಟಿ ಫಸ್ಟ್ ಅಲ್ಲ. ಸೊ ಫಸ್ಟ್ ಮಾರ್ಕೆಟಿಗೆ ಹೋಗಿ ಬರುವ. ಇಂಡಿಯಾದಿಂದ ಬಂದ ಫ್ರೆಶ್ ನೀರುಳ್ಳಿಗೆ 75 ರೂಪಾಯಿ 1 kg ನೀರುಳ್ಳಿಗೆ. ಇದು ಬಿರಿಯಾನಿ ಎಲೆ, ಇದಕ್ಕೆ 62. ತುಂಬ 1 kg ತಗೊಳ್ಳೋದಾದ್ರೆ, ಸ್ವಲ್ಪ ತಗೊಳ್ಳೋದಾದ್ರೆ ಕಮ್ಮಿ. ಬಿರಿಯಾನಿ ಎಲೆ ಸಹ ಸಿಗ್ತದೆ ಇಲ್ಲಿ. ಇಂಡಿಯಾದಿಂದ ಬಂದ ಮಾವಿನಕಾಯಿ 15 ದಿರಂ 1 kgಗೆ. ಕಾಯಿ ಮಾವಿನ ಹಣ್ಣು. ನೆಲ್ಲಿಕಾಯಿ ಸಹ ಉಂಟು. ನೆಲ್ಲಿಕಾಯಿ 17 ದಿರಂ. ಗುಡ್ ಫ್ರೈಡೇ ನಮಗೆ ಗಂಜಿ ಚಟ್ನಿ ಮಧ್ಯಾಹ್ನ ಊಟಗೆ. ನೆಕ್ಸ್ಟಿಗೆ ಹೋಗಿ ಬಂದೆ. ಎಂತ ಬರಗಾಲ ತೆಂಗಿನಕಾಯ್ದು. ನಾವೆಲ್ಲ ಒಂದು ಬೀಡು ಹೊರಗೆ ಲೈನಲ್ಲಿ ನಿಂತು ಮತ್ತೆ ಡಬ್ಬಿ ಕೊಡ್ತಾರೆ. ಇಲ್ಲಿ 3.25 ಒಂದು ಡಬ್ಬಿಗೆ. ನಾನು ತೋರಿಸ್ತೇನೆ ಡಬ್ಬಿ. ಇಷ್ಟು ದೊಡ್ಡ ಡಬ್ಬಿಗೆ ಮುಂಚೆ ಫುಲ್ ಹಾಕಿ ಕೊಡ್ತಿದ್ರು. ಈಗ ಮೇಲೆ ಭಾಗ ಕಾಣ್ಬೋದು ನಿಮಗೆ, ಸ್ವಲ್ಪ ಖಾಲಿ ಉಂಟು. ಸೊ ಈಗ ಫುಲ್ ಇಲ್ಲ. ಎಲ್ಲ ಕಡೆ ಬರಗಾಲ ತೆಂಗಿನಕಾಯಿಗೆ, ಎಲ್ಲಿ ಸಹ ಇಲ್ಲ ಅಂತೆ. ಕೆಲವು ಕಡೆ ಎಲ್ಲ 8 ದಿರಂ 9 ದಿರಂ ಮಾಡಿದ್ದಾರೆ. ಇಲ್ಲಿ 3.25 ದಿರಂಗೆ ಒಂದು ಬಾಕ್ಸ್ ಕೊಡ್ತಾರೆ ತೆಂಗಿನಕಾಯಿ. ಒಂದು 20 ನಿಮಿಷ ಕಾಯಲಿಕ್ಕೆ ಕ್ಯೂ ಬೇರೆ. ಅದಕ್ಕೆ ಇದೆಲ್ಲ ನೋಡಲೇ ಇಲ್ಲ ನಾವು, ನೋಡಿ ಶಾಕ್ ಕ್ಯೂ. ಇನ್ನು ಚಟ್ನಿ ಗಿಟ್ನಿ ಪದಾರ್ಥ ಎಲ್ಲ ಸ್ವಲ್ಪ ಮರಿಬೇಕು. ಹೆಚ್ಚು ತೆಂಗಿನಕಾಯಿ ಉಪಯೋಗ ಮಾಡುವಾಗಿಲ್ಲ. ಇದು ಇಂಡಿಯಾದು ಬೆಳ್ಳುಳ್ಳಿ ಆಯಿತಾ, ಸಪೂರ ಉಂಟಲ್ಲ, ಇದು ಇಂಡಿಯಾದು ಬೆಳ್ಳುಳ್ಳಿ ಯಾವತ್ತೂ ಅದರ ಸ್ಟೆಮ್ ಉಂಟಲ್ಲ ಹೀಗೆ ಇರಬೇಕಂತೆ, ಒಂದು ಟೈಪ್ ಲೈಕ್ ಮಣ್ಣುದು ಕಲರ್. ಆಗ ಇದು ಒಂದು ಆರ್ಗ್ಯಾನಿಕ್ ಬೆಳ್ಳುಳ್ಳಿ ಅಂತೇಳಿ ಹೇಳ್ಬೋದು. ಅಂದರೆ ಏನು ಸಹ ಇದು ಬ್ಲೀಚ್ ಮಾಡದ ಬೆಳ್ಳುಳ್ಳಿ. ಕೆಲವು ಬೆಳ್ಳುಳ್ಳಿ ಎಲ್ಲ ವೈಟ್ ಇರ್ತದೆ. ನನ್ನ ಹತ್ರ ಇರಬೇಕು ಒಂದು. ನೋಡಿ, ಇದು ವೈಟ್ ಉಂಟು. ಇದು ನಾನು ಕೆಳಗಿಂದ ತರಿಸಿದ್ದು. ಇದು ಭಯಂಕರ ವೈಟ್. ಇದು ಬ್ಲೀಚ್ ಮಾಡಿದ ಬೆಳ್ಳುಳ್ಳಿ. ಸೊ ತಗೊಳ್ಳುವಾಗ ನಾವು ಯಾವತ್ತು ಇದು ಕ್ಲೀನ್ ಅಂತೇಳಿ ಇದು ತಗೊಳ್ತೇವೆ. ಆದರೆ ಇದು ಆ್ಯಕ್ಚುಲಿ ಬ್ಲೀಚ್ ಮಾಡಿದ್ದು. ಪ್ಯೂರ್ ನೋಡ್ಲಿಕ್ಕೆ ಹೋದರೆ ಇದೆ, ನಮ್ಮ ಊರಲ್ಲೆಲ್ಲ ಸಿಗ್ತದಲ್ಲ, ಇದೇ ಪ್ಯೂರ್. ಇವತ್ತು ಗುಡ್ ಫ್ರೈಡೇ ಆದ ಕಾರಣ ಗಂಜಿ ಚಟ್ನಿ. ನಮ್ಮಲ್ಲಿ ಯಾರಾದ್ರೂ ತೀರಿ ಹೋದರೆ, ಅವರ ಮರಣ ಆದ ನಂತರ ಮನೆಯಲ್ಲಿ ಗಂಜಿ ಚಟ್ನಿ ಇರ್ತದೆ. ಸೊ ಅದಕ್ಕೆ ಇವತ್ತು ಏಸು ತೀರಿ ಹೋದ ದಿನ. ಸೊ ಅದರಿಂದಾಗಿ ಎಲ್ಲ ಕ್ರಿಶ್ಚಿಯನ್ಸ್ ಹೆಚ್ಚಾಗಿ ಎಲ್ಲರೂ ಸಹ, ಕೆಲವರೆಲ್ಲ ಫಾಸ್ಟಿಂಗ್ ಮಾಡಿರ್ತಾರೆ 40 ದಿನ. ಆ 40 ದಿನ ಇವತ್ತಿಗೆ ಮುಗೀತು. ಸೊ ಇವತ್ತು ಗಂಜಿ ಚಟ್ನಿ ಹೆಚ್ಚಾಗಿ ಎಲ್ಲ ಸಹ ಕ್ರಿಶ್ಚಿಯನ್ಸ್. ಇವತ್ತು ಕೆಲವರು ಗಂಜಿ ಉಪ್ಪಿನಕಾಯಿ ಸಹ ತಿಂತಾರೆ. ತುಂಬ ಲೈಟ್ ಫುಡ್ ಇವತ್ತು ನಮಗೆ ತುಂಬ ಇಂಪಾರ್ಟೆಂಟ್ ಆದ ದಿನ, ಗುಡ್ ಫ್ರೈಡೇ ದಿನ. ಇದು ಕಿಯಾರಾಗಿ ಸಹ ಗಂಜಿ, ಸ್ವಲ್ಪ ತುಪ್ಪ ಹಾಗೂ ಚಟ್ನಿ ಊಟಗೆ. ಒಳ್ಳೆಗಿದಾ? ಊಟ ಮಾಡಿ. ನಾಳೆ ಕಿಯಾರಾರ್ಗೆ ಬರ್ಡೇ ಪಾರ್ಟಿಗೆ ಹೋಗ್ಲಿಕ್ಕೆ ಉಂಟು. ಅವಳ ಬೆಸ್ಟ್ ಫ್ರೆಂಡುದು ಬರ್ಡೇ ನಾಳೆ. ಸೊ ಹೋಗುವಾಗ ಎಂತ ಸಹ ಗಿಫ್ಟ್ ಕೊಂಡೋಗ್ಬೇಕಲ್ಲ. ಅದಕ್ಕೆ ನಾನು ಅಮೆಝಾನಿಂದ ಆರ್ಡರ್ ಮಾಡಿದೆ. ಮಕ್ಕಳಿಗೆ ಟಾಯ್ಸ್ ಕೊಟ್ಟು ಸುಮ್ಮನೆ ವೇಸ್ಟ್. ನೋಡಿ ಇಲ್ಲಿ ಬಿದ್ದಿದೆ ಹಿಂದೆ ಗೋಡೌನ್. ಮಗು ಆಡುದಿಲ್ಲ, ಮಗುದು ತಾಯಿ ಆಡಬೇಕು ಇನ್ನು. ಅದಕ್ಕೆ ನಾನು ಟಾಯ್ಸ್ ಕೊಡುವ ಬದಲು ಇನ್ನೊಂದು ಎಂತ ಈ ಏಜ್ದು ಮಕ್ಕಳೇ, ಎಸ್ಪೆಷಲಿ ಒಂದು 4 to 7 years ಏಜ್ದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಇದು ನಿಮಗೆ ಸಹ ಒಂದು ಗಿಫ್ಟ್ ಐಡಿಯಾ ಆಗಿ ಇಡ್ಬೋದು. ಸೊ ನಾನು ತೋರಿಸ್ತೇನೆ ನಾನು ಎಂತ ಆರ್ಡರ್ ಮಾಡಿದೆ. ಇವಳಿಗಿಂತ 8 months ದೊಡ್ಡ ಅದು. ಸೊ ಅವಳ 6th ಬರ್ಡೇ. ತಿನ್ನು ಇದೇ ತಿನ್ನು ಸಂಕಬಸನ. ನಾನು ಇಲ್ಲಿ ಹಲ್ದಿ ಮಿಲ್ಕ್, ಪೆಪ್ಪರ್ ಮಿಲ್ಕ್ ಮಾಡಿ ಕೊಡುದು. ಇದು ನೋಡಿ ಕೊಡ್ತೇನೆ. ಈಗ ಅಲ್ಲಿ ಬಿಸಿ ಮಾಡಿ ಇಟ್ಟಿದ್ದೇನೆ ಹಾಲು. ಇಲ್ಲ ಬೆಲ್ಲ. ಸೊ ತೋರಿಸ್ತೇನೆ ಎಂತ ಆರ್ಡರ್ ಮಾಡಿದ್ದೇನೆ ಅಂತೇಳಿ. ಸೊ ಬಂದಿದೆ ಅಮೆಝಾನಿಂದ ಪಾರ್ಸೆಲ್. ಖಾಲಿ ಗಿಫ್ಟ್ ಅಲ್ಲ, ಬೇರೆ ಸಹ ಕೆಲವು ಐಟಮ್ ಆರ್ಡರ್ ಮಾಡಿದೆ. ಎಂತ ಆರ್ಡರ್ ಮಾಡಿದೆ ಅನ್ಬಾಕ್ಸಿಂಗ್ ಮಾಡುವ. ನಿಲ್ಲು ಮಗ. ನಾನು ಮಲಗುವ ಟೈಮ್ಗೆ ಬಂದದು ಈ ಅಣ್ಣ.
ನೆನಸ್ವಿರಿ ಇವಳೇನಪ್ಪ ವಕಾರ ಇದು ತೆಗಿತಿದ್ದಾಳೆ ಅಂತೇಳಿ. ನನ್ನ ಕೈಯಲ್ಲಿ ಫೋನ್ ಉಂಟಾಯ್ತಾ. ಇದು ಕಿಯಾರದು ಲೋಷನ್. ಹಾಂ, ನಾನು ಈ ಲೋಷನ್ ಯೂಸ್ ಮಾಡೋದು ಕಿಯಾರನ್ಗೆ. ನನಗೆ ಯಾರು ಹೇಳಿದಂದರೆ ನಂದೊಬ್ಬರು ಪ್ರೀತಿಯ ಸಬ್ಸ್ಕ್ರೈಬರ್ ಇದ್ದಾರೆ ಅಬುದಾಬಿಯಲ್ಲಿ. ನಂದೊಂದು ಸಬ್ಸ್ಕ್ರೈಬರ್ ಹಾಗೂ ನಮ್ಮ ಕಮ್ಯುನಿಟಿ ಪ್ರೊಟೆಕ್ಷನ್ ಕಮ್ಯುನಿಟಿಯ ಒಬ್ಬರಿದ್ದಾರೆ ರಿಯಾ ಅಂತೇಳಿ. ಸೊ ಅವರ ಮಗುಗೆ ಸಹ ಡ್ರೈ ಸ್ಕಿನ್ ಕಂಡೀಷನ್ ಉಂಟು. ಸೊ ಅವರು ಅವರ ಮಗುಗೆ ಹಾಕ್ತಿದ್ರು. ಅದನ್ನು ಅವರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳಿದ್ದು ಇದು ಒಳ್ಳೆ ವರ್ಕ್ ಆಗ್ತದೆ ಅಂತೇಳಿ. ಕಿಯಾರದು ವೈಟ್ ಪ್ಯಾಚಸ್ ಇತ್ತು, ನೀವು ಒಬ್ಸರ್ವ್ ಮಾಡಿರ್ಬೋದಲ್ಲ. ಈಗ ತುಂಬ ಬೆಟರ್ ಆಗಿದೆ. ಡ್ರೈ ಸ್ಕಿನ್ ಮಕ್ಕಳಿಗೆ, ಡ್ರೈ ಸ್ಕಿನ್ ಎಲ್ಲ ಇರ್ತದಲ್ಲ ಅಂಥ ಮಕ್ಕಳಿಗೆಲ್ಲ ಒಳ್ಳೆ. ಎಷ್ಟು ಪೊರ್ಲಾದ್ಲು ನೋಡಿ. ಇದು ಹಾಕಿ ಬಯೋಡರ್ಮಾದು ಇದು ಅಲ್ಟ್ರಾ ಸೂದಿಂಗ್ ಬಾಮ್. ಸೊ ಇದು ಭಾರಿ ಒಳ್ಳೆ ಡ್ರೈ ಸ್ಕಿನ್ ಕಂಡೀಷನ್ ಇದ್ದವರಿಗೆ. ಡೀಟೇಲ್ಸ್ ಬೇಕಿದ್ದವರು ನೋಟ್ ಡೌನ್ ಮಾಡಿ ಆಯಿತಾ. ಇದು 500 ml 90 ದಿರಮ್. ಸ್ವಲ್ಪ ಎಕ್ಸ್ಪೆನ್ಸಿವ್. ಅದು ಒಂದೂವರೆ ತಿಂಗಳು 2 ತಿಂಗಳು ಬರ್ತದೆ. ನೆಕ್ಸ್ಟ್ ಇದರಲ್ಲಿ ಎಂತ ಉಂಟು ನೋಡು. ಗಟ್ಟಿ ಹಾಕಿದ್ದಾರೆ, ಯಾರು ಸಹ ತೆಗಿಬಾರ್ದು ಅಂತೇಳಿ. ಆರ್ಡರ್ ಮಾಡಿದವ್ರು ಸಹ ತೆಗಿಯೋದಾಗಿ ಹಾಕಿದ್ದಾರೆ ಮಾರೆ. ನೀನು ಹಾಡಬೇಕು ಮಮ್ಮ ಮಮ್ಮ ಅಂತೀವಿ, ಏನು ಒಕ್ಕಡೆ ನಿಂತದ್ದು. ಹಾಂ, ಇದುವೇ ಇದು ಆರ್ಡರ್ ಮಾಡಿದ್ದು ನಾನು ಇವಳ ಫ್ರೆಂಡಿಗೆ ನಾಳೆಗೆ. ಬಾಬು ವೇಟ್ ಕಿಯಾರಾ, ಕ್ಯಾನ್ ಯು ಪ್ಲೀಸ್ ವೇಟ್? ಕಿಯಾರಾ, ಕ್ಯಾನ್ ಯು ಪ್ಲೀಸ್ ವೇಟ್? ಓಕೆ ಚೆಕ್ ಲೇಟರ್, ವೇಟ್ ನಾವು. ಸೊ ಇದು ಆರ್ಡರ್ ಮಾಡಿದ್ದು. ಇದು ಸೈನ್ಸ್ ಕಿಟ್. ಸೊ ಮಕ್ಕಳಿಗೆ ಸಹ ಒಂದು ಈಗರ್ನೆಸ್ ಇರ್ತದಲ್ಲ, ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಕು ಅಂತೇಳಿ. ಇದರಲ್ಲಿ 150+ ಎಕ್ಸ್ಪೆರಿಮೆಂಟ್ಸ್ ಉಂಟು. ಸೊ 3 ಇಯರ್ಸ್ಗಿಂತ ಕೆಳಗಿದ ಮಕ್ಕಳಿಗೆ ಆಗಲಿ, ಇದು 6 ವರ್ಷದ ಮಗು ಅಲ್ಲ. ಸೊ ಯೂಸ್ ಆಗ್ತದೆ, ಅದಕ್ಕೆ ನಾನು ಇದು ಆರ್ಡರ್ ಮಾಡಿದ್ದು. ನಾಳೆಯ ಗಿಫ್ಟ್. ಹಾಂ, ಯಾವ ಖುಷಿಯಲ್ಲಿ. ಒಂದು ಅವಳ ಫ್ರೆಂಡಿಗೆ ಹಾಗೂ ಒಂದು ಕಿಯಾರನ್ಗೆ. ದಿಸ್ ಇಸ್ ಫಾರ್ ಯು. ಓಕೆ, ಡ್ಯಾಡ್ ಆರ್ಡರ್ ಮಾಡಿದ್ದು ಸೈನ್ಸ್ ಕಿಟ್. ಹಾಗೂ ಸೊ ಇದು ಯೂಸ್ ಮಾಡೋದು ಕೋಟೆಕ್ಸ್ನವರ 100% ಕಾಟನ್. ಸೊ ಯಾರೆಲ್ಲ ಟ್ರೈ ಮಾಡಿದ್ರಿ ಕಮೆಂಟ್ ಮೂಲಕ ಹೇಳಿ. ಖಾಲಿ ಡಬ್ಬೆ ಖಾಲಿ. ಇಷ್ಟು ಐಟಮ್ಸ್ ಕೊಡಲಿಕ್ಕೆ ಇಷ್ಟು ದೊಡ್ಡ ಕಾಟನ್ ಬಾಕ್ಸ್ ಕೊಡ್ತಾರೆ. ಊರಲ್ಲಿ ಆಗ್ತಿದ್ರೆ ಇದು ಹೋಗ್ತಿತ್ತು ಮೇಲೆ ಅಟ್ಟಗೆ, ಅದು ಇಲ್ಲಿ ಜಾಗ ಇಲ್ಲ ಎಲ್ಲಿ ಸೈಡ್ಲಿಕ್ಕೆ, ಇದು ಡಸ್ಟ್ಬಿನ್ಗೆ ಹೋಗೋದು. ಈಗ ನಾವು ಕಲೆಕ್ಷನ್ ಮಾಡಿದರೆ ಗುಜ್ರಿ ಅಂಗಡಿ ಇಡ್ಬೋದು. ಇಲ್ಲೆಲ್ಲ ಮನೆಗಳಲ್ಲಿ ಅಟ್ಟೆ ಎಲ್ಲ ಇಲ್ಲ ನೋಡಿ, ಮೇಲೆ ಅಟ್ಟೆ ಎಲ್ಲ ಇಲ್ಲ. ಸೊ ಅದರಿಂದಾಗಿ ಎಂತ ನಮಗೆ ಗುಜ್ರಿ ವಸ್ತು ಎಲ್ಲ ಇಡ್ಲಿಕ್ಕೆ ಅಲ್ಲ. ಊರಲ್ಲಿ ಹಾಗೆ ಅಲ್ಲ, ಒಂದು ಡಬ್ಬಿ ಖುಷಿ ಆಯ್ತು ಅದನ್ನು ಸಿಡ್ತೇವೆ ಇದನ್ನು ಸಿಡ್ತೇವೆ ಎಲ್ಲ ಇಡ್ಬೋದು. ಯಾಕಂದ್ರೆ ಅಟ್ಟ ಉಂಟಲ್ಲ ಮಾರೆ, ಅಟ್ಟೆ ಯಾಕೆ ಕಟ್ಟಿದಲ್ಲ, ಅದರಲ್ಲಿ ಬೇಡದ ಐಟಮ್ಸ್ ಹೋಗ್ತದೆ. ಇಲ್ಲಿ ಹಾಗೆ ಅಲ್ಲ, ಎಂತ ಬೇಡ ಬಿಸಾಡಲೇಬೇಕಾಗ್ತದೆ. ಯಾಕಂದರೆ ಜಾಗ ಇಲ್ಲ ಇಲ್ಲಿ, ಮನುಷ್ಯರಿಗೆ ಇರುವಷ್ಟೇ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಇಂಥದ್ದೆಲ್ಲ ಐಟಮ್ಸ್ ಇಡ್ಲಿಕ್ಕೆ ಜಾಗ ಇಲ್ಲ. ಅದರಿಂದಾಗಿ ಬಿಸಾಡಬೇಕಾಗ್ತದೆ. ಸೊ ಇದು ಯಾವುದು ಸಹ ಪೇಯ್ಡ್ ಪ್ರಮೋಷನಾ ಅಲ್ಲ. ನಾನು ಎಂತ ಯೂಸ್ ಮಾಡ್ತೇನೆ ಅದು ನಾನು ನಿಮಗೆ ಹೇಳಿದ್ದೇನೆ ಅಷ್ಟೇ. ಯಾರನ ಮಿಲ್ಕ್ ಬಂತು, ಹೊರಟಿದ್ದಾಳೆ ತನ್ನ ಗೂವೆಗೆ. ಮಕ್ಕಳು ಎಷ್ಟು ಇನ್ನೋಸೆಂಟ್ ನೋಡಿ, ಅವ್ರಿಗೆ ಗೊತ್ತಿಲ್ಲ ನಾನು ಅವಳ ಇಡೀ ಜೀವ ಕಾಣ್ತಾ ಉಂಟು ನಂಗೆ ಅಂತೇಳಿ. ಕಾಣ್ತಿದ್ದಿ ಮಗ, ಬಾ ಬಾ, ಭಾರಿ ಗುಪ್ತ ಸ್ಥಳದಲ್ಲಿ ನೀನು ಅಡಗಿದ್ದಿ. ಬಾ ಬಾ, ಹಾಲ್ಕುಡಿ ಬಾ 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 ಬಾ. ಖಾಲಿ, ವೆರಿ ಗುಡ್. ಮೀಸೆ ಬಂದಿದೆ ನೋಡು, ಮೀಸೆ ಹೋಯ್ತಾ? ವೆರಿ ಗುಡ್ ಮಗ, ವೆರಿ ಗುಡ್. ಅದೆಂತ ಡಾನ್ಸಾ? ಅಪ್ಪ, ಇವಳಿಗೊಂದು ಇದರ ಡಾನ್ಸ್ ಅಂದರೆ ಇಷ್ಟ. ಈ ಒಂದು ಪ್ರಾಣಿದು ಡಾನ್ಸ್ ಸೇಮ್ ಟು ಸೇಮ್ ಅದರ ಹಾಗೆ ಮಾಡ್ತಾಳೆ. ಇವತ್ತು ನಾವು ನಮ್ಮ ಮನೆ ಹತ್ತಿರ ಇರುವ ಮಾರ್ಕೆಟಿಗೆ ಬಂದಿದ್ದೇವೆ ಫ್ರೆಶ್ ಮಟನ್ ತಗೊಳ್ಳಿಕ್ಕೆ.
ಇಲ್ಲಿ ಒಳ್ಳೆ ಕ್ವಾಲಿಟಿದು ಮಟನ್ ಸಿಗ್ತದೆ ಆಯ್ತಾ, ಹಾಗೂ ಫ್ರೆಶ್ ಸಹ, ಫ್ರೀಸ್ಡ್ ಅಲ್ಲ. ನಾಳೆ ಈಸ್ಟರ್ಗೆ ಮಾಂಸ ತಗೊಳ್ಳಿಕ್ಕೆ ಬಂದಿದ್ದೇವೆ. ಮಟನ್ ರೇಟ್ ನೋಡುವ. ಹಾಟನ್ನು ಗಟ್ಟಿ ಹಿಡಿದು ಹೋಗುದು. ಇದು ಮಾರ್ಕೆಟ್ ಏರಿಯಾ. ಈಚೆ ಹೋದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಸಿಗ್ತದೆ. ಅದರ ಆಪೋಸಿಟ್ ಬಂದರೆ ಮಾಂಸದು ನೋಡಿ, ಎಲ್ಲೆಲ್ಲ ಇಟ್ಟಿದ್ದಾರೆ ಮಾಂಸ. ಫ್ರೆಶ್ ಮಟನ್, ಯಾವುದರ ಮಾಂಸ ಬೇಕು ಅದೆಲ್ಲ ಇಲ್ಲಿ ಸಿಗ್ತದೆ. ಎಷ್ಟು ಅಂಗಡಿ ಉಂಟು ನೋಡಿ. तो वही दे दो शोल्डर। ಎಲ್ಲಿ ಸಹ ನಿಮಗೆ ರಕ್ತ ಕಾಣುವುದಿಲ್ಲ, ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಇಟ್ಟದು. ಅಲ್ಲಿ ಇಲ್ಲಿ ರಕ್ತ ಸ್ವಲ್ಪ ಸಹ ಕಂಡು ಉಂಟಲ್ಲ, ಇವರದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ದೊಡ್ಡ ಫೈನ್ ಸಿಗ್ತದೆ. ಅದಕ್ಕೆ ಎಲ್ಲ ಕಡೆ ಕ್ಲೀನ್ ಇಡ್ತಾರೆ. ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ಜಾಸ್ತಿ ಇವರು ಮೆಷಿನೇ ಯೂಸ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಕಟ್ ಆಗ್ತದೆ. ಬೋನ್ ಸಹ ಎಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಕಟ್ ಆಗ್ತದೆ. ಪುಡಿ ಪುಡಿ ರೀತಿಯಲ್ಲಿ ಇರುವುದಿಲ್ಲ. ಅಡಿಗೆ ಮಾಡುವಾಗ ಸುಲಭ ಆಗ್ತದೆ. ಹಾಗೂ ಇಲ್ಲಿ ಎಲ್ಲ ಅಂಗ ಬರೆದಿದ್ದಾರೆ ಮಟನ್ದೆಲ್ಲ. ಯಾವ ಪೀಸ್ ಎಂತ ಬೇಕು, ಲಿವರ್ ಬೇಕಾ, ಬೋನ್ ಬೇಕಾ, ರಿಬ್ಸ್ ಬೇಕಾ, ಎಂತ ಬೇಕು ಚೂಸ್ ಮಾಡಿ ಅವ್ರಿಗೆ ಹೇಳಿದರೆ ಆಯಿತು. ಅವರು ಅದರ ಪ್ರಕಾರ ಕಟ್ ಮಾಡಿ ಕೊಡ್ತಾರೆ. ಮಿಸಸ್ ಕುಂದರ್ ಆಯ್ತು, ಪ್ಯಾಕ್ ಮಾಡಿ ಹೀಗೆ ಕೊಡ್ತಾರೆ. ಚಿಕನ್ ಬೇಕು ಹೇಳಿದೆ. ನಂದು ಸಹ ಒಂದು ಚಾನಲ್ ಉಂಟು. ಅವರು ಇಲ್ಲಿಯವರಲ್ಲ, ಹೆಚ್ಚಾಗಿ ಈಜಿಪ್ಷಿಯನ್ ಮತ್ತು ಪಾಕಿಸ್ತಾನದವರು. ಚಾನಲ್ ಉಂಟು, ಸಬ್ಸ್ಕ್ರೈಬ್ ಮಾಡಿ, ಸಬ್ ಟೈಟಲ್ಸ್ ಹಾಕಿ ನೋಡಿ ಅಂತ ಹೇಳಿದೆ. ಮಾಂಸ 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 ಇಲ್ಲಿ ಬಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹೋಗುಂಟು ನೋಡಿ. ಎಲ್ಲ ಕಡೆ ಮಾಂಸ. ದುಂಬೆ ಪಾಕಿಸ್ತಾನದು ಹೆಚ್ಚು ಫ್ಯಾಟ್ ಇರುವ ಮಾಂಸ. ಹಿಂದೆ ಬೇರೆ ಬೇರೆ ದೇಶದ ಮಾಂಸ ಉಂಟು ಇಲ್ಲಿ. ಫ್ರೆಶ್ ಕೋಳಿ ತಗೊಳ್ಳಿಕ್ಕೆ ಬಂದಿದ್ದೇವೆ ಆಯ್ತಾ. ಫ್ರೆಶ್ ಕೋಳಿ, ಊರ್ದು ಕೋಳಿಗೆ 35 ದಿರಮ್ ಪರ್ kg. और ये नॉर्मल वाला 18 ಒಂದು ಕೋಳಿಗೆ 18. ಡ್ಯಾನ್ಸ್ ಮಾಡಿದ್ಲ ಮಗ, ಅದು ಟಿವಿಯಲ್ಲಿ. देसी अंडा कितने का? एक क्रेट का 25. ಕ್ರೇಟ್ ಇರಲಿ, ರೇಟ್ ಬೇಡ, ಹಾಳಾಗ್ತದಲ್ಲ ಬೇಗ. ಇದು 12 ಕೇಳಿದೆ, 12 ಕೊಡುದಿಲ್ಲ ಅಂತೆ. ಒಂದು ಕ್ರೇಟ್ ತಗೊಳ್ಬೇಕಂದ್ರೆ ಒಂದು ಕ್ರೇಟಿಗೆ 25 ದಿರಮ್. ಕೋಳಿ ಮಟನ್ ತಗೊಂಡಾಯ್ತು ನಾಳೆ ಹಬ್ಬಕ್ಕೆ. ಸಂಜೆಗೆ ನಾವು ಕಿಯಾರನ್ನು ಅವಳ ಫ್ರೆಂಡಿನ ಬರ್ಡೇ ಪಾರ್ಟಿಗೆ ಬಿಡಲಿಕ್ಕೆ ಹೋಗ್ತಾ ಇದ್ದೇವೆ. ಫ್ರೆಂಡಿನ ಮನೆ ಇರೋದು ಶಾರ್ಜಾದಲ್ಲಿ. ಟೈಮಿಂಗ್ಸ್ ಕೊಟ್ಟಿದ್ದಾರೆ 6 ರಿಂದ 8 ಗಂಟೆ ಬರ್ಡೇ ಪಾರ್ಟಿ ಅಂತೇಳಿ. ಸೊ ಎಲ್ಲ ಪೇರೆಂಟ್ಸ್ ಬಂದು 6 ಗಂಟೆಗೆ ಬಿಟ್ಟು ಇನ್ನು ಪಿಕಪ್ ಮಾಡಲಿಕ್ಕೆ 8 ಗಂಟೆಗೆ ಹೋಗಲಿಕ್ಕೆ ಉಂಟು. ಕರಿ, ಯಾರಾದರೂ ಇದ್ದೀರಾ ಕರಿ. ಕಿಯಾರದು ಬ್ಯಾಗ್ ಸಹ ರೆಡಿ ಆಯಿತು. ಕಿಯಾರನ್ನು ಬಿಟ್ಟು ಬಂದೆವು. ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ರು. ಎಲ್ಲ ಮಕ್ಕಳಿಗೊಂದು ಬರ್ಡೇ ಪಾರ್ಟಿ. ಪೇರೆಂಟ್ಸ್ ಬರಲಿಕ್ಕಿಲ್ಲ, ಖಾಲಿ ಮಕ್ಕಳಿಗೆ. ಇನ್ನು 8 ಗಂಟೆಗೆ ಆಗ್ತದೆ. 6 o'clock to 8 o'clock ಬರ್ಡೇ ಪಾರ್ಟಿ. ಗಮ್ಮತ್ತು ಕಿಯಾರನ್ಗೆ ಇವತ್ತು. ಕಿಯಾರನ್ನು ಪಿಕಪ್ ಮಾಡಿ ಪೆಟ್ರೋಲ್ ಪಂಪಿಗೆ ಬಂದೇವೆ ಪೆಟ್ರೋಲ್ ಹಾಕಲಿಕ್ಕೆ. ಪೆಟ್ರೋಲ್ದು ಪ್ರೈಸ್ ನೋಡಿ ಅಂತೂ ತಡಿಲು ಹೊಡಿತು. ಈಗೆಲ್ಲ ಯುದ್ಧ ಇರುವ ಕಾರಣ ಒಟ್ರಾಸಿ ಆಗಿದೆ ರೇಟ್. 62 ರೂಪೀಸ್ ಇತ್ತು ಪರ್ ಲೀಟರ್ ಪೆಟ್ರೋಲ್ಗೆ. ಈಗ ಇಲ್ಲಿ 82 ರೂಪೀಸ್ ಆಗಿದೆ.
ಪೆಟ್ರೋಲ್ಗೆ. ಈಗ ಯುದ್ಧದ ಪರಿಸ್ಥಿತಿ ಇದ್ದ ಕಾರಣ ಎಲ್ಲ ದೇಶದಲ್ಲಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ. ರಾತ್ರಿಯ ಊಟ ಒಂದು ಸ್ಪೆಷಲ್ ಆಗಿ ಒಂದು ಪುಲಾವ್ ತಿನ್ನುವ ಅಂತೇಳಿ ಇಲ್ಲಿ ಒಳ್ಳೆ ಉಂಟು ಅಂತ ಹೇಳಿದ್ರು. ಸೊ ಪಾಕಿಸ್ತಾನ್ ಕಿಚನ್ ಇದು. ಇಲ್ಲಿ ಮಟನ್ ಬಿರಿಯಾನಿ ತಗೊಳ್ಳಿಕ್ಕೆ ಬಂದಿದ್ದೇವೆ. ಮಟನ್ ಬಿರಿಯಾನಿ ಹಾಗೂ ಮಟನ್ ಪುಲಾವ್ ಎರಡು ಸಹ ಒಳ್ಳೆ ಇರ್ತದೆ. ರಾತ್ರಿಗೆ ಬಂದರೆ ಅಂತೂ ಇವರದೆಲ್ಲ ಬೇಗನೆ ಖಾಲಿಯಾಗಿರ್ತದೆ. ಬಿರಿಯಾನಿ ಸಿಗ್ಲಿಲ್ಲ, ಅದಕ್ಕೆ ನಾವು ಪುಲಾವ್ ಕೊಂಡೋಗುವ ಅಂತೇಳಿ ಮಟನ್ ಪುಲಾವ್ ಪ್ಯಾಕ್ ಮಾಡಿಸ್ತಾ ಇದ್ದೇವೆ. ನಮಗೆ ಮನೆಯಲ್ಲಿ ಒಂದು ಉಪ್ಪು ಕರಿ ಒಂದು ಸಾರು ಮಾಡಿಯೇ ಪಾತ್ರೆ ತೊಳಿಲಿಕ್ಕೆ ಬೆನ್ನು ಸೋಬಾನಾಗಿ ಹೋಗ್ತದೆ. ಇಲ್ಲಿ ನೋಡಿ ಅಂತೆ ಮನುಷ್ಯರು ಬೇಯಿಸುವಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು. ಎಂತ ರಶ್ ಕಿಯಾರನ್ ತಕೊಂಡು ಬಂದಿದ್ದೇವೆ. ಇಲ್ಲಿ ರಾತ್ರಿಯ ಭೋಜನ ಇವತ್ತು ಪಾಕಿಸ್ತಾನ್ ಹೋಟೆಲಿಂದ, ಪಾಕಿಸ್ತಾನ್ ಕಿಚನಿಂದ. ಎಂತ ಮಗ ಗಿಫ್ಟಾ? ಮನೆಗೆ ಹೋಗಿ ತೋರಿಸು. ಓಕೆ, ಗಮ್ಮತ್ತಾ ಬರ್ಡೇ? ಇಲ್ಲ ಮಮ್ಮ, I ate mango juice mama. Very nice and the other one mango juice. ಪಿಜ್ಜಾ ಸೇತ್ತು ಪಿಜ್ಜಾ. ಇವಳು ಪಿಜ್ಜಾ ತಿನ್ನಲ್ಲ. ಪಿಜ್ಜಾ ಹಟ್ಟುದು ಪಿಜ್ಜಾ ಎಲ್ಲ ಆರ್ಡರ್ ಮಾಡಿದ್ವಿ. ಇವಳು ಪಿಜ್ಜಾ ತಿನ್ನೋದಿಲ್ಲ. ಇಷ್ಟೇ ಪಿಜ್ಜಾ ತಿನ್ನಲಿಲ್ಲ. ಕೇಕ್ ಮತ್ತೆ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ಅದು ತಿಂದು ಬಂದು, ಅದು ಕುಡ್ದು ಮತ್ತೆ ತಿಂದು ಬಂದು. ಡೋನಟ್ ಎಲ್ಲ ಇತ್ತು, ಅದೆಲ್ಲ ಸಿಕ್ಕಿದ್ರೆ ಪಿಜ್ಜಾ ಯಾರಿಗೆ ಬೇಕಲ್ಲ. ಇವಳಿಗೆ ಪಿಜ್ಜಾ ಇಷ್ಟ ಇಲ್ಲ. ಕಿಯಾರಾಗೆ ಎಂತೆಲ್ಲ ಸಿಕ್ಕಿತ್ತು ತೊಟ್ಟೆಯಲ್ಲಿ ತೋರಿಸ್ತೇನೆ. ಎಂತ ಸಿಕ್ಕಿತ್ತು ಮಗ? ಒಂದು ಸ್ಕೆಚ್ ಪೆನ್ ಹಾಗೂ ಕಲರ್ ಮಾಡಲಿಕ್ಕೆ ಒಂದು ಬುಕ್ ಆಗಿ. ಸೊ ಇದೊಂದು ಸಿಕ್ಕಿತ್ತು. ಬೇರೆ ಎಂತ ಉಂಟು? ತೊಟ್ಟೆ ಮಾತ್ರ ಭಾರಿ ಚಂದ ಉಂಟು. ಮತ್ತು ಎಂತ ಉಂಟು? ಚಾಕ್ಲೇಟ್ ಮತ್ತು ಕ್ಲಿಪ್ ಸಿಕ್ಕಿತ್ತು. ಕ್ಲಿಪ್ ಮತ್ತು ಚಾಕ್ಲೇಟ್ ಹಾಗೂ ನೇಲ್ ಕಲರ್. ಎಂತ ಗೊತ್ತಿಲ್ಲ ಇದು. ಚಾಕ್ಲೇಟ್ ಹಾಗೂ ಇದೆಂತ ಸ್ಟ್ಯಾಂಪ್ ಆಗಿ ಹಾಕಲಿಕ್ಕೆ ಮಕ್ಕಳಿಗೆ. ಬೇರೆ ಎಂತ ಉಂಟು? ಬೇರೆ ಕ್ಲೇ ಉಂಟು. ಕ್ಲೇ. ಸೊ ಇಷ್ಟೆಲ್ಲ ಐಟಮ್ ಸಿಕ್ಕಿತ್ತು ಬರ್ಡೇ ಪಾರ್ಟಿಯಲ್ಲಿ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. Shayana Pujari na birthday, 4th birthday. Happy birthday Shayana. God bless you with all good health, wealth and happiness always. 8th April ge Ramya na birthday. Happy birthday Ramya. God bless you with all good health, wealth and happiness always. April 7th ge Rufina Farao na birthday. Happy birthday Rufina ravare. God bless you with all good health, wealth and happiness always. Kiara hatra ಹಾಡಿಸ್ಲಿಕ್ಕೆ ಹೇಳಿದ್ದಾರೆ. ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. May the good God bless you. May the good God bless you. May the good God bless you. Happy birthday to you. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ಸಿಗುವಾಗ ಅಷ್ಟೇ. ಟೇಕ್ ಕೇರ್. ಬಾಯ್ ಬಾಯ್.